ನಿನ್ನ ಜೀವನದಲ್ಲಿ ನೀನು ಒಳ್ಳೆಯವನ, ಎಲ್ರಿಗೂ ಒಳ್ಳೆಯವನ, ಹಂಗಾದ್ರೆ ನೀನು ಏನೂ ಮಾಡಿಲ್ಲ ಅಂತ ಅರ್ಥ. ಬೇರೆಯವ್ರನ್ನ ನಂಬ್ಕೊಂಡು ಬದುಕ್ತಾ ಇದೆಯಾ ಅಂತ ಅರ್ಥ. ನಾವು ಎಲ್ಲರಿಗೂ ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡಬೇಕಾಗಿರೋಂಥ ಕೆಲಸ ಎಲ್ಲ ಮಾಡ್ದಿರ ಸುಮ್ಮನೆ ಜೀವನ ಹಾಳು ಮಾಡ್ಕೊತೀವಿ. ಬೇರೆಯವ್ರಿಗೋಸ್ಕರ ಬೇರೆಯವ್ರ ಕೆಲಸ ಮಾಡಿಕೊಟ್ಟು ಅದರಿಂದೇನು ನಮಗೆ ಉಪಯೋಗ ಇಲ್ಲದೇ ಇರೋ ಹಂಗೆ ನಮಗೆ ನಾವೇ ಕಲ್ಲು ಹಾಕ್ಕೊಂಡು ಹಾಳು ಮಾಡ್ಕೊಬಿಡ್ತೀವಿ ನಮ್ಮ ಜೀವನನ. ಒಂದು ಏಜ್ ಆದಮೇಲೆ ಗೊತ್ತಾಯ್ತದೆ ನಾವು ಮಾಡಿದ್ದೆಲ್ಲ ನಿಜವಾಗ್ಲೂ ಯಾಕೆ ಮಾಡಿದ್ವಿ, ಇದೆಲ್ಲ ಕರೆಕ್ಟ್ ಬೇಕಿತ್ತ ಇದೆಲ್ಲ ಅಂತ. ಯಾಕೆಂದರೆ ಆ ಟೈಮಲ್ಲಿ ಯಾರೂ ಬರೋಲ್ಲ, ಸುಮ್ಮನೆ ಡ್ರಾಮಾಗಳು ಇವೆಲ್ಲ. ನಿನ್ನ ಹತ್ರ ಎಲ್ಪು ಮಾಡಿಸ್ಕೊಳ್ಳೋವರೆಗೂ ನೀನು ಒಳ್ಳೆಯವನಷ್ಟೆ. ನೀನು ಯಾರಿಗೆ ಎಲ್ಪ್ ಮಾಡ್ತಾ ಇರ್ತೀಯ ಅವ್ರಿಗೆ ಒಳ್ಳೆಯವನು. ಒಂದು ಸಲ ಎಲ್ಪ್ ಮಾಡೋದು ಬಿಟ್ಬಿಡು, ನೀನು ಕೆಟ್ಟವನಾಗೋಯ್ತೀಯ, ನಿನ್ನಿಂದ ದೂರ ಹೋಗ್ತಾರೆ. ಅಂಥದಕ್ಕೆ ನಾವು ಒಳ್ಳೆಯವನು ಅಂತ ಅನ್ನಿಸ್ಕೋಬೇಕು. ಯಾರವ್ರು ನಮ್ಮನ್ನು ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಡೋಕ್ಕೆ? ನಮ್ಮ ಜೀವನ ನಾವು ರೆಡಿಯಾಗಿರಬೇಕು. ಒಂದು 4 ಜನಕ್ಕೆ ಸಹಾಯ ಮಾಡ್ಕೋಬೇಕು. ನಮಗೆ ಚೆನ್ನಾಗಿರೋರನ್ನ, ನಮಗೆ ನಂಬಿಕೆಯಾಗಿರೋರನ್ನ ನಾವು ಮುತ್ತು ಬಿಟ್ಕೊಂಡು ಅವ್ರಿಗೆ ಏನು ಬೇಕಾದ್ದು ಮಾಡ್ಕೋಬೇಕು ಅಷ್ಟೆ. ಎಲ್ಲರಿಗೂ ನಾವು ಒಳ್ಳೆಯವರಾಗಿ ತೋರಿಸ್ಕೊಳ್ಳೋ ಅಂಥದ್ದೇನು ಬೇಕಾಗಿಲ್ಲ. ಏನಂತೀರ?